ಬಿಚ್ಚ ಕೈಯ ಕೊಡ್ತೀನಿ. ಕೆಳಗಿಂದ ಏನು ಮ್ಯಾಗಿಂದ? ಎಲ್ಲ ಬಿಚ್ಚಿ ಕೊಡು, ಕೈ ಹಿಡ್ಕೊತೀನಿ. ದಿನಮ್ಮ ಯಾನೋನಿ ಮಾತಾಡಕತ್ತೆ, ಒಂಟಿ ಏನು ಬಂದ ಅಂತ ಬಾಯಿ ಬಂದ ಮಾತಾಡ್ತಾರೆ. ನಂಗೂ ಮಾನ ಮರ್ಯಾದೆ ಐತಿ, ಸ್ವಲ್ಪ ಮಾನ ಮರ್ಯಾದೆ ಮಾತಾಡ್ರಿ. ಅಲ್ಲ, ಬಂದಾಗಿಂದ ನೋಡ್ತೀನಿ ಒಂಟಿ ಹೆಣ್ಣು ಅನ್ನಕತ್ತೀಯಲ್ಲ. ಬೇಗ ಮದುವೆ ಮಾಡ್ಕೊಂಡು ಯಾಕ ಜೋಡಿ ಆಗಬಾರ್ದು ಅಂತ. ಕೈ ತೆಗಿ ಮಗನ, ಜೋಡಿ ಆಗ್ಬೇಕಂತ ನನ್ನ ಹಣೆ ಬಾರ್ದ ನಾನು ನೋಡಿದ್ರೆ ಹಣ್ಣು ಮಾಡ್ತೀನಿ. ಅಂತ ಹುಡುಗಿ ಯಾರು ಮದುವೆ ಮಾಡ್ಕೊಂತಾರ? ನನ್ನ ಹಣೆ ಬಾರ್ದ ಗಂಡ ತಾನೇ ಇಲ್ಲತ್ತೀವ್ರಿ ಬಿಲ್ಲ. ಹಣೆ ಬಾರ್ದಾಗ ಇರಾಕ ದೇವ್ರ ಯಾಕ್ಬೇಕ? ನಾನಾ ನಿಂತೀನಲ್ಲ, ಹಣೆ ಬಾರ ಓದಕ್ಕ ಒಂದಿಟ್ಟು ಹೋದಲ್ಲ ನಿಂದ. ಅಂದ್ರ ನಿಮ್ಮ ಹಣೆ ಬಾರ ಓದಕ್ ಬರ್ತೇನ್ರಿ? ಇವರೆಲ್ಲ ಹಣೆ ಬಾರ ಓದಿದ್ ನಾನೇ, ಲಾಸ್ಟಿಗೆ ನೀನು ಒಬ್ಬ ಉಳಿದಿದ್ ನೋಡು. ನಾನು ಹಣೆ ಬಾರ ನೋಡ್ರಿ ಹಂಗಾರ. ಏನಾಗ ಏರ್ಸಕತ್ತೀರ ಮೇಲೆ? ನೋಡ್ಲೇನ್ ಬೇಡ. ಅಯ್ಯೋ, ಆಗ ಮೇಲೆ ಏರ್ಸಕತ್ತಿರಲ್ಲ. ಮತ್ ನಿಂದ ಎಲ್ಲಿದ್ದ ಎಲ್ಲಿವರೆಗೆ ಹಣೆ ಬಾರ ಅಂತ ಹೆಂಗ್ ತಿಳಿಯೋದು ನಮ್ಗ? ಅಂದ್ರೆ ನಿಂಗೆ ಹಣೆ ಬಾರ ಓದಕ್ ಬರಂಗಿಲ್ಲ, ಸುಮ್ ಸರಿ. ಅಯ್ಯೋ, ಇದಕ್ಕೇನಂತೀವ ಸಡದ್ರಿತ್ತು ಏನಂತೀನ ರೀ? ಪಾಪ ಈಗ ಬಂದು ಅಗಲಿಗೆ ಮಕ್ಕೊಂಡ್ಬಿಡುತ್ತೆ. ಆಗ ಎದ್ದೇಳ್ರಿ, ಎದ್ದೇಳು. ಯಾಕ್ರಿ, ಏನು ಹಣೆ ಬರ ಓದಕ್ ಬರಂಗಿಲ್ಲ? ಏ ರತ್ನವ, ನಿಂದ ಹಣೆಲ್ಲ ಪಡಲ್ಲವು 1,000 ವೋಲ್ಟೇಜ್ ಹರಿಯೋ ಟ್ರಾನ್ಸ್ಫಾರಂ ನೋಡಿದ್ ಯಾ ನಮೂನೆ ಕರೆಂಟ್ ಪಾಸ್ ಆದ್ರೆ ಕೈ ಹತ್ತಕ ಬರ್ದಂಗಾತು, ಅಂತ ನಿಂಗೆ ಹಣೆ ಬರ ಓದಕ್ ಬರಂಗಿಲ್ಲ, ಸುಮ್ ರೇಟ್ ಹೇಳಿ. ನಾವು ಮುಟ್ಟು ನೋಡ್ದ ಬೇರೆ ನೋಡಿ ಹೇಳ್ತೀವಿ. ಹೇಳ ನೋಡಂಗಾರ, ತೆಗಿ ಮುಂದಕ್ಕೆ ಹಂಗಾರ. ಏನ ಏನ್ ತೆಗಿಬೇಕಂದೆ? ತೆಗಿ ಮೊದಲು ತೆಗಿ. ರತ್ನವ್ವ, ಏನು ನಿನ್ನ ಹಣೆ ಬರ್ದಾಗ ಮದ್ವೆಗಿಂತ ಮೊದಲು ಪ್ರೇಮ ಮಾಡೋದು ಬರೋದು. ಅದ ನಮ್ದು ಹಳೇದು, ಬಾ ಮಂದಿ ಕೂಡ ಮಾಡ ಪ್ರೇಮನ ಮಾಡೇ ಬಿಟ್ಟೆ. ಇದೆಲ್ಲೋ ಚೀಪಿ ಬಿಟ್ಟ ಮಾವಿನ ಚಿಪ್ಪೆ ಇರ್ಬೇಕ್ರಿ. ಸೌತೆಕಾಯಿ ಸಿಕ್ಕಾಗ ಒಂದೇನು ಎರಡೇನು ಸವಿಯೋದೊಂದ ಕೆಲಸ ಇರ್ಲಿ. ಯಾರ್ಯಾರು ಮಾಡಿದ್ದೆ ಅನ್ನೋದಿಟ್ಟು ಹೇಳಿ ಬಿಡು. ಅಯ್ಯೋ, ಮಗ್ಲ ಮನೆ ಮೆಲ್ಲವ್ವ, ಹೊರಗಲ ಮನೆ ನಾಗವ್ವ, ಸಂಕವ್ವ, ಸುಮ್ಮವ್ವ, ಬಾ ಮಂದಿ ಕೂಡ ಮಾಡಿ ಪ್ರೇಮನ. ಅಯ್ಯೋ, ಇದು ಚೀಪಿ ಬಿಟ್ಟ ಚಿಪ್ಪಲ್ರಿ, ಇನ್ನು ಚೀಪು ಚಿಪ್ಪೆ. ಅಯ್ಯೋ ಮಬ್ಬಿ, ಅವ್ರನ್ನೆಲ್ಲ ನಾ ಕೇಳಿದ್ದು. ಯಾರು ನಿನ್ನ ಮದುವೆ ಆಗ. ಅಯ್ಯೋ, ನಂಗೆ ಯಾರು ಸೋದರ ಮಾವ ಇಲ್ರಜ. ನಮ್ಮ ಬಾಣದ ಗುರಿ ಮುಟ್ ನೋಡ್ರಿ. ಎರಡನೇ ಸಂಬಂಧ ಅನ್ನೋದು ಮುಚ್ಚಿಟ್ಟು ಪ್ರಯತ್ನ ಮಾಡಿದ್ರ ಈ ಹೆಣ್ಣು ಸಿಗೋ ಲಕ್ಷಣ ಕಾಣ್ತದ. ಅಲ್ಲವಾ ರತ್ನಮ್ಮ? ಏನು ನನ್ನ ಮಾವನ ಮಗ ಅಂತ ತಿಳ್ಕೊಂಡು ಹೌದಾ? ಒಳಗ ಹೋಗೋಣಕತ್ತಿಲ್ಲ, ಅಗರ್ಕ ಬಂದ್ ಹೆಂಗೈತ್ ಮಯ ಹುಷಾರೈತಿಲ್ಲ? ಏನು ಬೇಡಕತ್ತದನ? ಏನ ಬಂಡ ಅದೇವ್ ನೀನು ಹಳೆ ಬಂಡ? ಬಂದಾಗಿಂದ ಬಂಡ ಬಂಡ ಅನ್ನಕತ್ತಿಯಲ್ಲ, ಅದ್ರ ಮೇಲೆ ಒಂದೆರಡು ಸಲ ಗಂಡ ಗಂಡ ಅಂತ ಯಾಕೆ ಅನ್ಬಾರ್ದು? ಅಯ್ಯೋ, ಗಂಡ ಗಂಡ ಕೊಪ್ಪಿ ಹಂಗೆ ಯಾಕೆ ಕೈ ಕೈ ಅನ್ನಕತ್ತಿ? ನಿನ್ನ ಆಸ್ತಿ ಎಷ್ಟೈತಿ ಮೊದಲು? ನಮ್ಮನ್ನ ನೋಡಿದ್ರೆ ತಿಳಿಯಂಗಿಲ್ಲ ನಾವ್ ಎಂತ ಆಸ್ತಿವಂತರಂತ. ಮೇಲಾಗಿ ನಿನಗೆ ಬೇಕಾದಂತ ಆಸ್ತಿ ಅಂದ್ರ ಉಕ್ಕುತ್ತಿರೋ ಅಂಗಾಮು, ಬೋಸಿದ್ರು ಚಿಗುರು ಮೀಸೆ. ನಿನ್ನಂತ 4-6 ಹೆಣ್ಣುಗಳನ್ನ ಆಳುವಂತ ಶೂರತನ ಇರುವತ್ನ್ಯಾಗ ಮತ್ತಿನ್ನೇನ್ ಬೇಕು ನಿನಗ? ನನ್ನ ಸೂರ ಸುಬೇದಾರ. ಬರೀ ಸೂರ ಸುಬೇದಾರ ಅಲ್ಲ, ನಿನ್ನಂತ ಕನಸಿನ ಕಣ್ಣೀರ ಗೆದ್ದ ರಾಜ್ಕುಮಾರ ಅನ್ನ. ಅಯ್ಯೋ, ನನ್ನ ಗಗ್ರೇದಾರಿವ ಹೋಲ್ ಬಿಡ್ರಿ. ಯಾಕೆ ಈ ನಮನಿ ಮಾತಾಡಕತ್ತಿ? ಲಗ್ನ ಆಗಿಲ್ಲ, ಈ ನಮನಿ ಮಾಡಕತ್ತಿ. ಅಕಸ್ಮಾತ್ ಮದುವೆ ಆಗಿದ್ದ ಹೆಂಗೋ ಏನೋ ನಿನ್ನ ಗಿಳಿ ಪಾತ್ರಂಗ ಸಾಕಿ ಬಂಗಾರದ ಪಂಜರದಾಗ ಇಡ್ತೀನಿ. ನೀನು ಅಂದ್ರ ಈ 2 ಜೀವಕ್ಕ ಮದುವೆ ಎಂಬ ಬೇಸಿಗೆ ಹಾಕ್ಬಿಡ್ತೀನಿ. ಏನಂತೀಯ? ಔಷಧ ಹುಟ್ಟಿ ಏನ ಸರ್ ತಿಳ್ಕೊ. ನನಗೆ ಹಿರಿಯರಿಂದ ಮುಂದೆ ಹೋದ್ರ ಮನೆಗೆ ಹೋಗಿ ವಿಚಾರ ಮಾಡಿ ಹಿರಿಯರಿಗೆ ಕೇಳ್ಕೊಂಡ್ ಬಂದು ಹೇಳ್ತಾನೆ. ಎಲ್ಲರಿಗೂ ಅಲ್ಲ ಹಂಗಾದ್ರೆ ಅವ್ರು ಅಂದ್ರ ಈ 2 ಜೀವಕ್ಕ ಇನ್ನೊಂದು ಸಲ ಬರೋತ್ರಾಗ ಮದ್ವೆ ಆಗೇ ಬಿಡೋಣ. ಆಗೇ ಬಿಡೋಣ, ಆಗಿಲ್ಲ ಓಡಿ ಹೋಗೋಣ, ಆಗೇ ಬಿಡೋಣ ಅಂತ ಮದ್ವೆ ಅನ್ನೋ ಹಿಡ್ಕೋ ಕೈ. ಹಣ್ಣುವಾರ ಹುಡುಗಿ ಆದ್ರು
ಹಣ್ಣು ಮನಸ್ಸಿನಷ್ಟೇ ಸಿಹಿ ಅದ. ಅಯ್ಯೋ ಏನು ಬಾ ಸಿಹಿ ಐತಿ ಗೊತ್ತಿಲ್ಲ ನನಗೆ ಬಚ್ಚಲ ಮಾಡು. ವಿಜಯನು ಸಮ್ಮತಿಸಿದ್ದಷ್ಟು ಸತ್ಯ. ಸ್ನೇಹಕ್ಕಾಗಿ ಹೇಳಿರಬಹುದೇ? ಸ್ನೇಹಕ್ಕೂ ಸಂಬಂಧಕ್ಕೂ ಬಹಳ ವ್ಯತ್ಯಾಸವಿದೆ. ಸ್ನೇಹವು ವರ್ಗಭೇದವಿಲ್ಲದೆ ನಡೆದರೆ ಸಂಬಂಧವು ಸರಿಸಮಾನದಲ್ಲಿ ನಡೆಯುವಂಥದ್ದು. ರಾಜವಂಶದಲ್ಲಿ ಜನಿಸಿದ ವಿಜಯನು ಸಿರಿದೊರೆ. ಇಂದಿಗೂ ಮಹಾರಾಜನಂತೆ ಮೆರೆಯುತ್ತಿರುವ ಅವನಣ್ಣ ನಾಗರಾಜ ದರ್ಪದ ದೊರೆ. ಈ ಸಿರಿದರ್ಪದ ಸುಳಿವಿಗೆ ಸಿಕ್ಕುವ ಮೊದಲೇ ಸೋದರಿಗೆ ಬೇರೊಂದು ವರನನ್ನು ಹುಡುಕುವುದು ಉತ್ತಮ. ಈ ಚಿಂತೆಯಿಂದೆಡೆ ಬಿಡಿಸುವಾಗಲೇ ನಮ್ಮನ್ನು ನಡುನೀರಿನಲ್ಲಿ ಕೈಬಿಟ್ಟು ಹೋದ ರಗಣನ ಚಿಂತೆ ಮತ್ತೊಂದೆಡೆ ಬಾಧಿಸುತ್ತಲಿದೆ. ಹಿಂದೇಕೊಳ್ಳನ ಚಂದಿರನು ಯಾವತ್ತು ನೋಡಿದ ಚಿಂತೆಯಲ್ಲಿ ಕರಗಿದನಲ್ಲ. ಬಾ ಮಂಜುಳಾ, ಬಡವರ ಗೋಳಿನ ಕಥೆಯನ್ನು ಕೇಳು ಬಾ.
ಹಣದಾಸೆಗಾಗಿ ಬೆನ್ನ ಹಿಂದಿನ ಬಂಧುಗಳನ್ನೇ ತ್ಯಜಿಸಿದ ಅಣ್ಣನಿರುವಾಗ ಚಿಂತಿಸದೆ ನಗುತ್ತಾ ಇರಲಾದಿತ್ತೆ. ತಾರುಣ್ಯಕ್ಕೆ ಬಂದ ತಂಗಿಯ ಮದುವೆಯನ್ನು ನೆರವೇರಿಸುವುದನ್ನು ಮರೆತು ಸಿರಿವಂತರ ಹಿಂದೆ ಬೀದಿ ನಾಯಿಯಂತೆ ಎಂಜಲು ಅನ್ನಕ್ಕಾಗಿ ಎಲೆಯುತ್ತಿರುವ ಅಣ್ಣನನ್ನು ಕಂಡು ಚಿಂತಿಸದೆ ನಗುತ್ತಾ ಇರಲಾದಿತೆ. ಹೋಗಲಿ ಬಿಡು ಮಂಜುಳಾ, ಬಡವರಿಗೆ ಗೋಳೊಂದು ಹಂಗದಂತೆ, ಅದಿಲ್ಲದೆ ಅವರ ಬಾಳೇ ಇಲ್ಲ. ಇರಲಿ, ನಿನ್ನ BA ಫೈನಲ್ ರಿಸಲ್ಟ್ ಏನಾಯ್ತು? ಪಾಸ್ ಆಗಿದೆ ಚಂದ್ರು. ಇನ್ಮೇಲೆ ಈ ಕಾಲೇಜಿನ ಚಿಂತೆಯನ್ನು ಬಿಟ್ಟು ನೆಮ್ಮದಿಯಿಂದ ಈ ಊರಲ್ಲಿ ನಿನ್ನ ಜೊತೆ ಹಾಯಾಗಿ ತಿರುಗಾಡಬಹುದು. ನನ್ನ ಜೊತೆ ನೀನು ಆಯಾಗಿರಬೇಕಾದರೆ ನಮ್ಮಿಬ್ಬರ ಬಾಳ ಬಾನಲ್ಲಿ ಮದುವೆಯ ಸೂರ್ಯೋದಯವಾಗಬೇಕು. ಅದಕ್ಕೇಕೆ ಚಿಂತೆ ಚಂದ್ರು? ನೀನು ಸಮ್ಮತಿಸಿದ ಕೂಡಲೇ ಮರುಕ್ಷಣವೇ ನನ್ನ ಅಣ್ಣನ ಜೊತೆ ಮದುವೆಯ ದಿನವನ್ನು ನಾನು ನಿರ್ಧರಿಸಿದೆ. ಮಂಜುಳಾ, ಸುಖದ ಸುಪ್ಪತ್ತಿಗೆಯಲ್ಲಿ ಸುಳಿದಾಡುವ ನಿನ್ನನ್ನು ದರಿದ್ರ ದೇವತೆಯ ಸಿಂಗಾರವನ್ನು ಹೊಂದಿದ ನನ್ನ ಮನೆಗೆ ಕರೆದೊಯ್ಯಲು ನಿನ್ನನ್ನು ಮದುವೆಯಾಗಲೇ. ಚಂದ್ರು, ನಿನ್ನಿಂದ ನಾನು ಯಾವ ಭೋಗವನ್ನು ಜೀವನದಲ್ಲಿ ಬಯಸುವಳೆ ಅಲ್ಲ. ನನಗೆ ಬೇಕಾಗಿರುವುದು ಅದು ಯಾವತ್ತೂ ಸಿಂಗಾರದ ಅರಮನೆಯಲ್ಲ, ನಿನ್ನಂತ ಪ್ರೀತಿಯ ಪ್ರೇಮದ ಗುಡಿಸಲು. ಅದೇ ನನಗೆ ಐಶ್ವರ್ಯ, ಅದೇ ನನಗೆ ಬಂಗಾರ. ಮಂಜುಳಾ, ನಿನ್ನಂತ ಪರಿಶುದ್ಧ ಪ್ರೇಮಿಯನ್ನು ಸಂಗಾತಿಯನ್ನಾಗಿ ಪಡೆಯಲಿರುವ ನನ್ನ ಪುಣ್ಯಕ್ಕೆ ಸಾಟಿಯೇ ಆಗುವುದಿಲ್ಲ. ದಯವಿಟ್ಟು ನಿನ್ನ ಹೊಗಳಿಕೆ ಮಾತನ್ನು ನಿಲ್ಲಿಸಿ ಚಂದ್ರು. ನಿಮ್ಮ ನನ್ನ ಹೃದಯದಲ್ಲಿ ಯಾವತ್ತೂ ಬಚ್ಚಿಟ್ಟುಕೊಂಡಿದ್ದೇನೆ. ಮನದಿನಿಯೊಡನೆ ಮನವೇಕೋ ಅನುರಾಗದ ಹಾಡನ್ನು ಹೇಳುತ್ತಿದೆಯಲ್ಲ. ಪ್ರೇಮದ ಹಾರ್ಮೋನಿಯಂ ಅನ್ನಲ್ಲ ನನ್ನ ಎದುರಿಗೆ ಇರುವಾಗ ಆ ಪ್ರೇಮ ಗೀತೆ ಹಾಡೋದು ನಂದು ತಪ್ಪ? ಹಾಗಾದರೆ ನಿನ್ನ ಅನುರಾಗದ ಹಾಡಿನಿಂದ ನನ್ನ ಮನತಣಿಸುವೆಯಾ? ಆಯ್ತು ಚಂದ್ರು. ನನ್ನ